ಜುಲೈ 9, 2023ರಂದು ಕೇರಳದ ಕೋಝಿಕೋಡ್ನ ಪೊಲೀಸ್ ಆಫೀಸರ್ ಒಬ್ಬರು ರಾಧಾಕೃಷ್ಣನ್ ಎಂಬುವರು ಕೊಟ್ಟ ಕಂಪ್ಲೇಂಟ್ ಅನ್ನು ಬರಿತಾ ಇರ್ತಾರೆ. ಈ ಕಂಪ್ಲೇಂಟ್ ಸಾಧಾರಣವಾದ ಕಂಪ್ಲೇಂಟ್ ಅಲ್ಲ, ಬದಲಾಗಿ ಇಂಡಿಯಾದ ಮೊಟ್ಟ ಮೊದಲ ಡೀಪ್ ಫೇಕ್ ಫ್ರಾಡ್ ಬಗ್ಗೆ ಆಗಿತ್ತು. ರಾಧಾಕೃಷ್ಣನ್ ಅವರಿಗೆ ಮಧ್ಯರಾತ್ರಿ ಅನ್ನೋನ್ ನಂಬರ್ ಇಂದ ಕಾಲ್ ಬರುತ್ತೆ. ಫ್ರಾಡ್ ಬಗ್ಗೆ ಗೊತ್ತಿದ್ದಂತಹ ರಾಧಾಕೃಷ್ಣನ್ ಅವರು ಕಾಲ್ ಅನ್ನು ತೆಗೆಯುವುದಿಲ್ಲ, ಕಾಲ್ ಅನ್ನು ಕಟ್ ಮಾಡ್ತಾರೆ. ಆದರೆ ಕಾಲ್ ಕಟ್ ಮಾಡಿದ ನಂತರ ವಾಟ್ಸಪ್ ನಲ್ಲಿ ಅದೇ ನಂಬರ್ ನಿಂದ ತುಂಬಾ ಮೆಸೇಜ್ ಬರುತ್ತೆ. ಈ ಮೆಸೇಜ್ ಅನ್ನು ನೋಡಿದಂತಹ ರಾಧಾಕೃಷ್ಣನ್ ಅವರಿಗೆ ಗೊತ್ತಾಗೋದು ಈ ಮೆಸೇಜ್ ಈತನ 40 ವರ್ಷದ ಹಳೆಯ ಸ್ನೇಹಿತ ವೇಣುಗೋಪಾಲ್ ಅವರ ಹೆಸರಿನಿಂದ ಬಂದಿದೆ ಎಂದು. ಮೆಸೇಜ್ ನಲ್ಲಿ ಮಾತನಾಡಿದ ನಂತರ ವೇಣುಗೋಪಾಲ್ ಅವರು ರಾಧಾಕೃಷ್ಣನ್ ಅವರಿಗೆ ಕಾಲ್ ಮಾಡ್ತಾರೆ. ಆ ಕಡೆಯಿಂದ ಮಾತನಾಡಿದಂತಹ ವೇಣುಗೋಪಾಲ್ ಅವರು ಎಂದಿನಂತೆ ಮಾತನಾಡುವ ಇಂಗ್ಲಿಷ್ ನಲ್ಲಿಯೇ ಮಾತನಾಡ್ತಾರೆ. ಕೊನೆಗೆ ಅವರು ನನ್ನ ತಂಗಿ ಆಸ್ಪತ್ರೆಯಲ್ಲಿದ್ದಾರೆ, ಅರ್ಜೆಂಟ್ ಆಗಿ 40,000 ರೂಪಾಯಿ ಹಣ ಬೇಕು ಎಂದಾಗ ಮತ್ತು ಇದನ್ನು ಪ್ರೂವ್ ಮಾಡಲು ವಿಡಿಯೋ ಕಾಲ್ ಮಾಡಿ ಆ ಕಡೆಯಿಂದ ವೇಣುಗೋಪಾಲ್ ಅವರ ರೀತಿಯಲ್ಲೇ ಮಾತನಾಡುವುದು ಕಂಡುಬರುತ್ತದೆ. ನಂತರ ಯಾವುದೇ ಸಂಶಯ ಬಾರದ ಕಾರಣ ರಾಧಾಕೃಷ್ಣನ್ ಅವರು 40,000 ರೂಪಾಯಿಯನ್ನು ಅವರು ಕೊಟ್ಟಂತಹ ಅಕೌಂಟಿಗೆ ಕಳುಹಿಸ್ತಾರೆ. ಬಳಿಕ ಕೆಲವು ಸಮಯದ ನಂತರ ಮತ್ತೆ ಅದೇ ನಂಬರ್ನಿಂದ ಕರೆ ಮಾಡಿ ಇನ್ನೂ ಕೂಡ 30,000 ರೂಪಾಯಿ ಬೇಕು ಎಂದಾಗ ರಾಧಾಕೃಷ್ಣನ್ ಅವರಿಗೆ ಸಂಶಯ ಬಂದು ವೇಣುಗೋಪಾಲ್ ಅವರ ತನ್ನ ಬಳಿ ಸೇವ್ ಇದ್ದಂತಹ ನಂಬರಿಗೆ ಕಾಲ್ ಮಾಡ್ತಾರೆ. ಅವಾಗಲೇ ಗೊತ್ತಾದದ್ದು ಒಂದು ಸಮಯ ಇತ್ತು, ಆನ್ಲೈನ್ ಸ್ಕ್ಯಾಮರ್ಸ್ಗಳು ಕಾಲ್ ಮಾಡಿ OTP ಕೇಳಿ ಆ ಮೂಲಕ ಜನರ ಅಕೌಂಟ್ ಇಂದ ಹಣವನ್ನು ದೋಚುತ್ತಾ ಇದ್ರು. ಇದರ ಬಗ್ಗೆ ಒಂದು ನೆಟ್ಫ್ಲಿಕ್ಸ್ ನಲ್ಲಿ ಒಂದು ವೆಬ್ ಸೀರೀಸ್ ಕೂಡ ಬಂದಿದೆ, ಜಮ್ತಲಾ ಅಂತ ಹೇಳಿ. ಸಬ್ಕಾ ನಂಬರ್ ಆಯೇಗಾ, ಹೇಗೆ OTP ಮೂಲಕ ಹಣವನ್ನು ದೋಚ್ತಾರೆ ಎಂಬುದನ್ನು ಈ ಸಿನಿಮಾದಲ್ಲಿ ವಿವರಿಸಿದ್ದಾರೆ. ಈ OTP ಸ್ಕ್ಯಾಮರ್ಸ್ಗಳು ಮೋಸ ಮಾಡಿ ಹಣ ದೋಚುವುದು ಜನರಿಗೆ ಗೊತ್ತಾದ ನಂತರ ಈ ವಂಚನೆ ಸಂಪೂರ್ಣವಾಗಿ ನಿಂತೋಯಿತು. ಆದ್ರೆ ಸ್ಕ್ಯಾಮರ್ಸ್ಗಳು ಈಗ ಒಂದು ಹೊಸ ಡೀಪ್ ಫೇಕ್ ಟೆಕ್ನಾಲಜಿ ಮೂಲಕ ಹೇಗೆ ದುಡ್ಡು ಮಾಡುವುದು ಎಂಬುದನ್ನು ಕಂಡು ಹುಡುಕಿದ್ದಾರೆ. 22 ಅಕ್ಟೋಬರ್ 2023ರಂದು ಉತ್ತರ ಪ್ರದೇಶದ ಗಾಸಿಯಾಬಾದ್ ನಲ್ಲಿ 54 ವರ್ಷದ ಅರವಿಂದ್ ಎಂಬಾತ ಒಂದು ಹೊಸ ಫೋನ್ ಅನ್ನು ತೆಗೆದು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿ ವಾಟ್ಸಪ್ ನೊಂದಿಗೆ ಲಿಂಕ್ ಮಾಡ್ತಾರೆ. ಅದಾದ ಕೆಲವೇ ಸಮಯದಲ್ಲಿ ಫೇಸ್ಬುಕ್ ನಲ್ಲಿ ಒಂದು ವಿಡಿಯೋ ಕಾಲ್ ಬರುತ್ತೆ. ಅದನ್ನು ತೆಗೆದಾಗ ಆ ಕಡೆಯಿಂದ ಒಂದು ಹುಡುಗಿ ನಗ್ನವಾಗಿ ಕಾಣ್ಲಿಕ್ಕೆ ಸಿಗುತ್ತೆ. ಅವಾಗ ಗಾಬರಿಗೊಂಡಂತಹ ಅರವಿಂದ್ ಫೋನ್ ಅನ್ನು ಕಟ್ ಮಾಡ್ತಾರೆ. ಇದಾದ ಕೆಲವೇ ಸಮಯದ ನಂತರ ವಾಟ್ಸಪ್ ನಲ್ಲಿ ಒಂದು ವಿಡಿಯೋ ಕಾಲ್ ಬರುತ್ತೆ. ಅದನ್ನು ತೆಗೆದಾಗ ಆ ಕಡೆಯಿಂದ ಉತ್ತರ ಪ್ರದೇಶದ ಫೇಮಸ್ ಪೊಲೀಸ್ ಅಧಿಕಾರಿ ADGP ಪ್ರೇಮ್ ಪ್ರಕಾಶ್. ಆದ್ರೆ ADGP ಪ್ರೇಮ್ ಪ್ರಕಾಶ್ ಅವರು ಕೆಲವೇ ದಿನಗಳ ಹಿಂದೆ ರಿಟೈರ್ಮೆಂಟ್ ಆಗಿದ್ರು. ಅಸಲಿಗೆ ಈ ಕಾಲ್ ಪ್ರೇಮ್ ಪ್ರಕಾಶ್ ಅವರು ಮಾಡಿದ್ದಾಗಿರ್ಲಿಲ್ಲ, ಇದು ಡೀಪ್ ಫೇಕ್ ಟೆಕ್ನಾಲಜಿ ಮೂಲಕ ಸ್ಕ್ಯಾಮರ್ಸ್ ಗಳು ಮಾಡಿದಂತಹ ಕಾಲ್ ಆಗಿತ್ತು. ಡೀಪ್ ಫೇಕ್ ಟೆಕ್ನಾಲಜಿ ಮೂಲಕ ಆ ಕಡೆಯಿಂದ ಮಾತನಾಡಿದ ADGP ಪ್ರಕಾಶ್ ಅರವಿಂದ್ ಅವರ ಮೇಲೆ ಸೆಕ್ಸುವಲ್ ಆರೋಪವನ್ನು ಹಾಕಿ ಈ ಕೇಸನ್ನು ಇಲ್ಲಿಗೆ ಮುಗಿಸಲು ಕೆಲವು ಹಣಗಳ ಬೇಡಿಕೆಯನ್ನು ಇಡ್ತಾರೆ. ಇದರಿಂದ ಹೆದರಿದ ಅರವಿಂದ್ ಅವರು ತನ್ನ ಗೌರವವನ್ನು ಉಳಿಸಲು ಕೆಲವು ಕಂತುಗಳಲ್ಲಿ ಈ ನಕಲಿ ಪ್ರೇಮ್ ಪ್ರಕಾಶಿಗೆ ಒಟ್ಟು 74,000 ರೂಪಾಯಿಯನ್ನು ಕೊಡ್ತಾರೆ. ಅಲ್ಲಿಗೆ ನಿಲ್ಲದೆ ಪ್ರತಿ ಗಂಟೆಗೆ ಕಾಲ್ ಮಾಡಿ ಹಣದ ಬೇಡಿಕೆಯನ್ನು ಇಡ್ತಾರೆ. ಇದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿ ಅರವಿಂದ್ ಅವರು ಆತ್ಮಹತ್ಯೆಗೆ ಶ್ರಮಿಸ್ತಾರೆ. आर्टिफिशियल इंटेलिजेंस के कारण और उसमें भी डीप फेक के कारण जो एक नया संकट आ रहा है. ನಿಮಗೆ ಗೊತ್ತಿರಬಹುದು 2023ರಲ್ಲಿ ರಶ್ಮಿಕಾ ಮಂದಣ್ಣ ಅವರ ಒಂದು ವಿಡಿಯೋ ವೈರಲ್ ಆಗಿತ್ತು. ಆದ್ರೆ ಇದರ ನಿಜಾಂಶವನ್ನು ಗೊತ್ತಿಲ್ಲದೆ ಹಲವಾರು ಜನರು ಈ ವಿಡಿಯೋವನ್ನು ಶೇರ್ ಮಾಡಿದ್ರು. ಆದ್ರೆ ಇದು ಕೂಡ ಡೀಪ್ ಫೇಕ್ ಟೆಕ್ನಾಲಜಿ ಮೂಲಕ ಮಾಡಿದಂತಹ ವಿಡಿಯೋ ಆಗಿತ್ತು ಎಂಬುದು ನಂತರ ದಿನಗಳಲ್ಲಿ ಬಯಲಿಗೆ ಬಂತು. ಆದ್ರೆ ತುಂಬಾ ಜನರು ಇದರಲ್ಲಿ ಏನು ದೊಡ್ಡ ವಿಷಯ ಇದೆ, ಇವರು ನಟಿಯರು ಇಂತಹ ಡ್ರೆಸ್ ಗಳನ್ನೇ ಹಾಕುವುದು ಸಹಜ ಎಂದು ಕೇರ್ಲೆಸ್ ಮಾಡಿದ್ರು. ಆದ್ರೆ ನಿಜವಾಗಿಯೂ ಕೂಡ ಈ ಒಂದು ವಿಡಿಯೋ ತುಂಬಾ ವೈರಲ್ ಆಗಿದ್ದು ಒಳ್ಳೆಯದೇ ಆಯ್ತು. ಯಾಕೆಂದ್ರೆ ಜನರಿಗೆ ಡೀಪ್ ಫೇಕ್ ಟೆಕ್ನಾಲಜಿ ಬಗ್ಗೆ ಗೊತ್ತಾಗಿ ಒಂದು ವಾರ್ನಿಂಗ್ ಸಿಕ್ಕಿತ್ತು. ಯಾಕೆಂದ್ರೆ ಒಂದು ಉದಾಹರಣೆಯ ಮೂಲಕ ಹೇಳುವುದಾದ್ರೆ, ಡೀಪ್ ಫೇಕ್ ಟೆಕ್ನಾಲಜಿ ಮೂಲಕ ವಂಚನೆಗಾರರು ತನ್ನ ತಂದೆಯ ಮುಖವನ್ನು ಕಾಪಿ ಮಾಡಿ ಮಗನಿಗೆ ಕಾಲ್ ಮಾಡಿ ಎಮರ್ಜೆನ್ಸಿಯನ್ನು ಹೇಳಿ ಲಕ್ಷಾಂತರ ರೂಪಾಯಿಯನ್ನು ತೆಗಿಬಹುದು. ಅಥವಾ ಒಬ್ಳು ತಾಯಿ ತನ್ನ ಮಗಳಿಗೆ ಕಾಲ್ ಮಾಡಿ ಅರ್ಜೆನ್ಸಿ ಹೇಳಿ ಲಕ್ಷಾಂತರ ರೂಪಾಯಿಯನ್ನು ವಂಚನೆ ಮಾಡಬಹುದು. ಇದು ರಶ್ಮಿಕಾ ಮಂದಣ್ಣ ಅವರ ಕೇಸ್ ಅಲ್ಲ, ನಿಮಗೂ ಕೂಡ ಇಂತಹ ರೀತಿಯಲ್ಲಿ ವಂಚನೆ ಆಗಬಹುದು. ಆದ್ರಿಂದ ಈ ವಿಡಿಯೋದಲ್ಲಿ ಡೀಪ್ ಫೇಕ್ ಎಂದ್ರೇನು, ಇದು ಹೇಗೆ ಕೆಲಸ ಮಾಡುತ್ತೆ, ಇದರಿಂದ ನಿಮ್ಮನ್ನು ಹಾಗೂ ನಿಮ್ಮ ಸ್ನೇಹಿತರನ್ನು ಹೇಗೆ ಪಾರು ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ಅರ್ಥ ಮಾಡೋಣ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಡೀಪ್ ಫೇಕ್ ನಲ್ಲಿ 2 ಆಲ್ಗೋರಿದಮ್ ಇಂದ ಕೆಲಸ ಮಾಡುತ್ತೆ. ಮೊದಲನೆಯದು ಜನರೇಟರ್, ಎರಡನೆಯದು ಡಿಸ್ಕ್ರಿಮಿನೇಷನ್. ಇದರಲ್ಲಿ ಜನರೇಟರ್ ಅಂದ್ರೆ ಪೈಂಟರ್ ಎಂದು ಭಾವಿಸಿ, ಡಿಸ್ಕ್ರಿಮಿನೇಷನ್ ಅಂದ್ರೆ ಜಡ್ಜಿ ಅಂತ ಭಾವಿಸಿ. ಇದರಲ್ಲಿ ಜನರೇಟರ್ ಅಥವಾ ಪೈಂಟರ್ ನ ಕೆಲಸ ಯಾವುದಾದ್ರೂ ಒಂದು ವಿಡಿಯೋ ಅಥವಾ ಆಡಿಯೋವನ್ನು ತಯಾರಿ ಮಾಡಿ ಅದನ್ನು ಜಡ್ಜಿಗೆ ಕೊಟ್ಟು ಇದು ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ, ಒಂದು ವೇಳೆ ತಪ್ಪು ಇದ್ರೆ ಇದು ತಪ್ಪು ಅಂತ ಹೇಳಿ ಅದನ್ನು ಸರಿಯಾಗುವವರೆಗೂ ಮಾಡುವುದು ಜಡ್ಜಿನ ಕೆಲಸವಾಗಿದೆ. ಹೀಗೆ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಒಬ್ಬರ ಅಥವಾ ಒಂದು ವಸ್ತುವಿನ ನಕಲನ್ನು ತಯಾರು ಮಾಡುವ ವಿಧಾನವನ್ನು
ಡೀಪ್ ಫೇಕ್ ಅಂತ ಕರೀತಾರೆ. ಡೀಪ್ ಫೇಕ್ ಮಿಸ್ಯೂಸ್ ನ ಅತ್ಯಂತ ದೊಡ್ಡ ಉದಾಹರಣೆ ಭಾರತದಲ್ಲಿ ಇತ್ತೀಚೆಗೆ ನಡೆದ ಕುಸ್ತಿಪಟುಗಳ ಹೋರಾಟದ ಫೋಟೋ. ಈಗ ನೀವು ನೋಡ್ತಾ ಇರುವಂತಹ ಫೋಟೋ ಕುಸ್ತಿಪಟುಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದು. ಇದು ಒರಿಜಿನಲ್ ಆಗಿತ್ತು. ಆದ್ರೆ ಕೆಲವು ಪಕ್ಷಗಳ IT ಸೆಲ್ನವರು ಈ ಹೋರಾಟವನ್ನು ಕೆಟ್ಟದಾಗಿ ಬಿಂಬಿಸಲು ಈ ಫೋಟೋವನ್ನು ಡೀಪ್ ಫೇಕ್ ಮೂಲಕ ಈ ರೀತಿಯಾಗಿ ಸೃಷ್ಟಿ ಮಾಡ್ತಾರೆ. ಮೀಡಿಯಾ ಎದುರು ಹೋರಾಟಗಾರರು ನಾಟಕ ಮಾಡ್ತಾರೆ, ನಿಜವಾಗಿಯೂ ಕೂಡ ಅವರು ಸಂತೋಷದಲ್ಲಿ ಇದ್ದಾರೆ ಎಂದು ಬಿಂಬಿಸಿ ಈ ಫೋಟೋ ವೈರಲ್ ಆಗಿತ್ತು. ಈ ರೀತಿಯಾಗಿ ನಾವು ಸ್ನ್ಯಾಪ್ಚಾಟ್, ಇನ್ಸ್ಟಾಗ್ರಾಮ್ ನಲ್ಲಿ ನಮ್ಮದೇ ವಿಡಿಯೋವನ್ನು ಫಂಡ್ಗೋಸ್ಕರ ಮಾಡಿರಬಹುದು. ಈಗ ಯೋಚನೆಯ ಮಾತೆಂದ್ರೆ ಡೀಪ್ ಫೇಕ್ ಟೆಕ್ನಾಲಜಿ ಮೂಲಕ ಮುಂದಿನ ದಿನಗಳಲ್ಲಿ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಎಂಬುದನ್ನು ಐಡೆಂಟಿಫೈ ಮಾಡಲಿಕ್ಕೆ ತುಂಬಾ ಕಷ್ಟ ಆಗಬಹುದು. ಈ ತರಹ ಡೀಪ್ ಫೇಕ್ ವಿಡಿಯೋ ಬಂದ್ರೆ ಅದನ್ನು ಕಂಡು ಹುಡುಕುವುದು ಹೇಗೆ ಎಂಬುದನ್ನು ಈ ವಿಡಿಯೋದ ಕೊನೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಅದಕ್ಕಿಂತ ಮೊದಲು ಇದನ್ನು ಅರ್ಥ ಮಾಡಿಕೊಳ್ಳಿ. 2014 INJ ಗುಡ್ ಫೆಲೋ ಅವರು ಡೀಪ್ ಫೇಕ್ ಟೆಕ್ನಾಲಜಿ ಬಗ್ಗೆ ಮೊದಲನೇ ಬಾರಿಗೆ ಆರ್ಟಿಕಲ್ ಬರೀತಾರೆ. ಆ ಆರ್ಟಿಕಲ್ ನಲ್ಲಿ ಈ ಟೆಕ್ನಾಲಜಿ ಕೇವಲ ಮನೋರಂಜನೆಗೆ ಸೀಮಿತವಾಗಿದೆ ಎಂದು ಬರೆದ್ರು. ಇನ್ಫ್ಯಾಕ್ಟ್ ಇದರಿಂದ ಜಾಹೀರಾತು ವಲಯದಲ್ಲೂ ಕೂಡ ತುಂಬಾ ಲಾಭ ಆಯಿತು. Malaria isn't just any disease, it's the deadliest disease there's ever been. Se dice que ha matado más de la mitad de la población que ha existido. وما زالت تقتل طفلا كل دقيقتين. Mais nous pouvons y mettre fin. Nous savons comment, nous en avons la possibilité. हमें और अधिक कार्रवाई की जरूरत है. ಈ ವಿಡಿಯೋದಲ್ಲಿ ನೋಡಿದ ಹಾಗೆ ಡೇವಿಡ್ ಬೇಕಮ್ ಅವರು ಬೇರೆ ಭಾಷೆಗಳಲ್ಲಿ ಮಲೇರಿಯಾ ಬಗ್ಗೆ ಸಂದೇಶವನ್ನು ಕೊಡ್ತಾರೆ. ಆದ್ರೆ ಡೀಪ್ ಫೇಕ್ ಎಂಬುದು ಮನೋರಂಜನೆಗೆ ಮಾತ್ರ ಬಳಸಿದ್ರೆ ಇಷ್ಟೊಂದು ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ 2017 ವ್ಯಕ್ತಿಯೊಬ್ಬರು ಬಾಲಿವುಡ್ ಆಕ್ಟರ್ಸ್ ಗಳ ಮುಖವನ್ನು ಪಾರ್ನ್ ವಿಡಿಯೋಗಳಿಗೆ ಹಾಕಿ ವೆಬ್ಸೈಟ್ ನಲ್ಲಿ ಹಾಕ್ತಾರೆ. ಆಶ್ಚರ್ಯಕರ ವಿಷಯವೇನೆಂದ್ರೆ ಇಂಟರ್ನೆಟ್ ಅಲ್ಲಿರುವ ಒಟ್ಟಾರೆ ಡೀಪ್ ಫೇಕ್ ವಿಡಿಯೋಗಳಲ್ಲಿ 90% ವಿಡಿಯೋಸ್ಗಳು ಪಾರ್ನ್ ವಿಡಿಯೋಗಳಾಗಿದೆ. ಅದರಲ್ಲಿ 99% ವಿಡಿಯೋ ನಟಿಯರದ್ದಾಗಿದೆ. ಟೆಲಿಗ್ರಾಮ್ ನಲ್ಲಿ ಡೀಪ್ ಫೇಕ್ ಕ್ರಿಯೇಟ್ ಮಾಡುವಂತಹ ಅನೇಕ ಬೋಟ್ಗಳಿದೆ. ಅಂದ್ರೆ ಟೆಲಿಗ್ರಾಮಿಗೆ ಹೋಗಿ ನಿಮಗೆ ಬೇಕಾದ ರೀತಿಯಲ್ಲಿ ಕೆಲವೇ ಸಮಯದಲ್ಲಿ ಫ್ರೀಯಾಗಿ ಯಾರದು ಬೇಕಾದ್ರೂ ಡೀಪ್ ಫೇಕ್ ಕ್ರಿಯೇಟ್ ಮಾಡಬಹುದು. ಒಂದು ರಿಪೋರ್ಟ್ ಪ್ರಕಾರ ಡೀಪ್ ಫೇಕ್ ಮೂಲಕ ವಿಡಿಯೋ ಮಾಡುವುದರಲ್ಲಿ ಭಾರತ 6ನೇ ಸ್ಥಾನದಲ್ಲಿದೆ. ಇದು ನಮಗೆ ಅತ್ಯಂತ ಎಚ್ಚರಿಕೆಯ ಗಂಟೆಯಾಗಿದೆ. ಅತ್ಯಂತ ಹೆಚ್ಚಾಗಿ ಈ ಟೆಕ್ನಾಲಜಿಯನ್ನು ದ್ವೇಷ ಕಾರಣಕ್ಕಾಗಿ ಯೂಸ್ ಮಾಡ್ತಾರೆ. ಕೆಲವು ದಿನಗಳ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಒಂದು ಹುಡುಗಿ UPSC ಕ್ಲಾಸ್ಗಳನ್ನು ತೆಗೆಯಲು ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ರು. ಅಲ್ಲಿದ್ದಂತಹ ಪ್ರೊಫೆಸರ್ ಮೇಲೆ ಆಕೆಗೆ ಪ್ರೀತಿ ಉಂಟಾಗುತ್ತೆ. ಆಕೆ ಅದನ್ನು ಪ್ರೊಫೆಸರ್ ಬಳಿ ಹೇಳಿದಾಗ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ, ಯಾಕಂದ್ರೆ ಅವರಿಗೆ ಬೇರೆ ಮದುವೆ ಆಗಿತ್ತು. ನಂತರ ಆ ಹುಡುಗಿ ಆ ಪ್ರೊಫೆಸರ್ನ ವಿಡಿಯೋಸ್ಗಳನ್ನು, ಅವರ ಕುಟುಂಬದ ಆ ಫೋಟೋಸ್ಗಳನ್ನು ಡೀಪ್ ಫೇಕ್ ಟೆಕ್ನಾಲಜಿ ಮೂಲಕ ಕ್ರಿಯೇಟ್ ಮಾಡಿ ನಗ್ನ ಚಿತ್ರಗಳನ್ನು ವೈರಲ್ ಮಾಡ್ತಾರೆ. ಹೀಗೆ ಅಮೆರಿಕದಲ್ಲೂ ಕೂಡ ಒಂದು ಘಟನೆ ಆಯಿತು. 15 ವರ್ಷದ ಹುಡುಗ ತನ್ನ ಶಾಲೆಯ ಎಲ್ಲಾ ಸಹಪಾಠಿಗಳ ನಗ್ನ ಚಿತ್ರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ. ಈಗ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಇದನ್ನು ನಿಲ್ಲಿಸಲು ಏನಾದ್ರೂ ನಮ್ಮಲ್ಲಿ ಕಾನೂನು ಇದೆಯಾ ಕೇಳಿದ್ರೆ ಇಲ್ಲ. 2021 IT ರೂಲ್ಸ್ ಪ್ರಕಾರ ಇಂತಹ ವಿಡಿಯೋಸ್ಗಳನ್ನು 24 ಗಂಟೆಯ ಒಳಗೆ ವೆಬ್ಸೈಟ್ಗಳು ರಿಮೂವ್ ಮಾಡಬೇಕು. ಆದ್ರೆ 24 ಗಂಟೆ ಆ ವಿಡಿಯೋಗಳು ವಾಟ್ಸ್ಆಪ್ ಮುಖಾಂತರ ದೇಶಾದ್ಯಂತ ಹರಡಲು ಸಾಕಷ್ಟು ಸಮಯ ಸಾಕು. ಈ ಟೆಕ್ನಾಲಜಿ ಮೂಲಕ ಇನ್ನೊಂದು ಆಘಾತಕಾರಿ ವಿಷಯ ಏನಂದ್ರೆ ರಾಜಕೀಯದಲ್ಲೂ ಕೂಡ ಇಂತಹ ಏಜೆನ್ಸಿಗಳು ಬಂದಿದ್ದಾರೆ. ಕೆಲವು ದಿನಗಳ ಹಿಂದೆ ಇಂಡಿಯಾ ಟುಡೇ ಅವರು ಸ್ವಿಂಗ್ ಆಪರೇಷನ್ ಮೂಲಕ ಬೆಳಕಿಗೆ ಬಂದದ್ದು ಕೆಲವು ರಾಜಕೀಯ ಪಕ್ಷಗಳಿಗೆ ತಮ್ಮ ಎಜೆಂಡಾಗಳನ್ನು ಜನರಿಗೆ ತಲುಪಿಸಲು ಕೆಲವೊಂದು ಕಂಪನಿಗಳು ಇಂತಹ ಸರ್ವಿಸ್ಗಳನ್ನು ಕೊಡ್ತಾ ಇದ್ದಾರೆ. 15 ವಿಡಿಯೋಗಳನ್ನು ಮಾಡಲು 30 ಲಕ್ಷ ಕೆಲವೊಂದು ಕಂಪನಿಗಳು ರಾಜಕೀಯ ಪಕ್ಷದಿಂದ ಪಡೆದಿದೆ. ಅದು ಕೂಡ ಜನರಿಗೆ ಯಾವುದೇ ರೀತಿಯಲ್ಲಿ ಸಂಶಯ ಬಾರದ ರೀತಿಯಲ್ಲಿ ವಿಡಿಯೋಗಳನ್ನು HD ಕ್ವಾಲಿಟಿಯಲ್ಲಿ ಕ್ರಿಯೇಟ್ ಮಾಡ್ತಾರೆ. मोदी जी का पर्पस यही है, उनका उद्देश्य यही था कि वो सेलिब्रेट करे हमारी दुखी हुई जीवन और दर को, हमारी बेरोजगारी को, हमारी महंगाई को. मोदी जी का पर्पस यही था, उनका उद्देश्य यही था कि वो सेलिब्रेट करें अपने रिच कल्चरल ಹೆರಿಟೇಜ್ को, हमारी हिस्ट्री को. ಇದಕ್ಕೆ ಒಂದು ಉದಾಹರಣೆ, ಆಫ್ರಿಕಾದ ಕ್ಯಾಬನ್ ದೇಶದ ಅಧ್ಯಕ್ಷ ಅಲಿ ಅವರ ಒಂದು ಡೀಪ್ ಫೇಕ್ ವಿಡಿಯೋ ವೈರಲ್ ಆದ ಕಾರಣ ಆ ದೇಶದಲ್ಲಿ ಗಲಭೆ ಉಂಟಾಗಿ ಅಲ್ಲಿ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ತೆಗೆದು ಮಿಲಿಟರಿ ಆಡಳಿತ ತಂದ ಘಟನೆ ನಡೆಯುತ್ತೆ. ಇನ್ನೊಂದು ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಉಕ್ರೇನ್ ಅಧ್ಯಕ್ಷ ಅವರ ಒಂದು ವಿಡಿಯೋ ವೈರಲ್ ಆಗಿತ್ತು. ಸೈನಿಕರೇ ಸರೆಂಡರ್ ಆಗಿ ಎಂಬ ಸೂಚನೆಯ ವಿಡಿಯೋ ವೈರಲ್ ಆಗಿತ್ತು. ಆದ್ರೆ ಇದು ಫೇಕ್ ಅಂತ ಗೊತ್ತಾಯಿತು. ಒಂದು ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಯುದ್ಧದ ಔಟ್ಕಮ್ ಚೇಂಜ್ ಆಗಿ ಈಗ ಉಕ್ರೇನ್ ರಷ್ಯಾದ ಅಧೀನದಲ್ಲಿರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಡೀಪ್ ಫೇಕ್ ಟೆಕ್ನಾಲಜಿ ಫೈನಾನ್ಸಿಯಲ್ ಫ್ರಾಡ್ಗಳಿಗೆ ಅತ್ಯಂತ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ. ಡೀಪ್ ಫೇಕ್ ವಂಚನೆಗೆ ಸೆಲೆಬ್ರಿಟಿಗಳು ಮಾತ್ರ ಒಳಗಾಗ್ತಾರೆ. ಅವರ ವಿಡಿಯೋ ವಾಯ್ಸ್ ಪಬ್ಲಿಕ್ ನಲ್ಲಿದೆ, ನಮ್ಮದು ಏನಾಗಲ್ಲ ಎಂಬ ಯೋಚನೆ ನಿಮ್ಮಲ್ಲಿದ್ರೆ ಅದು ತಪ್ಪು. ಅಮೆರಿಕದಲ್ಲಿ 2020 ಜನವರಿ 20ರಂದು ಜೆನಿಫರ್ ಎಂಬ ಒಂದು ಮಹಿಳೆಗೆ ಕರೆ ಬರುತ್ತೆ. ಅದರಲ್ಲಿ ಅವರ ಮಗಳು ರೆಹಾನಾ ಅವರು ಅಳುತ್ತಾ, These bad men have me, save me. ನಂತರ ಒಬ್ಬ ಆ ಫೋನ್ ನಿಂದ ನಿಮ್ಮ ಮಗಳನ್ನು ಬಿಡುಗಡೆ ಮಾಡಬೇಕಂದ್ರೆ 1 ಕೋಟಿ ಹಣದ ಬೇಡಿಕೆಯನ್ನು ಇಡ್ತಾನೆ. ಒಂದು ವೇಳೆ ಪೊಲೀಸರಿಗೆ ಕರೆ ಮಾಡಿದ್ರೆ ನಿಮ್ಮ ಮಗಳನ್ನು ಸಾಯಿಸ್ತೇನೆ ಎಂಬ ಒಂದು ಬೆದರಿಕೆಯನ್ನು ಹಾಕ್ತಾನೆ. ಆಕೆಗೆ 100% ಶೂರ ಇತ್ತು ಕಾಲ್ ಮಾಡಿದ ಶಬ್ದ ತನ್ನ ಮಗಳದು ಎಂದು.
ಕಾಲ್ ಕಟ್ ಮಾಡಿದ ನಂತರ ತನ್ನ ಮಗಳ ನಂಬರಿಗೆ ಕರೆ ಮಾಡಿದಾಗಲೂ ಕೂಡ ಆ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ನಂತರ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಗೊತ್ತಾಗೋದು ಮಗಳನ್ನು ಯಾರು ಕೂಡ ಕಿಡ್ನಾಪ್ ಮಾಡಲಿಲ್ಲ, ಇದು ಡೀಪ್ ಫೇಕ್ ನಿಂದ ವಾಯ್ಸ್ ಕ್ರಿಯೇಟ್ ಮಾಡಿದ್ದು ಎಂದು. ಇದರಿಂದ ನಮಗೆ ಗೊತ್ತಾಗೋದು ಡೀಪ್ ಫೇಕ್ ಮಾಡಲಿಕ್ಕೆ ಯಾವುದೇ ಒಂದು ಫೇಮಸ್ ವ್ಯಕ್ತಿ ಆಗ್ಬೇಕು ಅಂತ ಹೇಳಿ ಇಲ್ಲ. ಯಾಕಂದ್ರೆ ಮೇಲೆ ಹೇಳಿದಂತಹ ರೆಹಾನ ಸಾಮಾನ್ಯ ವ್ಯಕ್ತಿಯಾಗಿದ್ಲು. ಈ ಟೆಕ್ನಾಲಜಿ ಮೂಲಕ ಜನರ ನಕಲಿ ವಿಡಿಯೋವನ್ನು ತಯಾರಿಸಲು ಸ್ಕ್ಯಾಮರ್ಸ್ ಗಳಿಗೆ ಅತಿ ಹೆಚ್ಚು ಏನು ಬೇಕಾಗಿಲ್ಲ. ಒಬ್ಬ ವ್ಯಕ್ತಿಯ ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಒಂದು ಫೋಟೋ ಅಥವಾ ವಿಡಿಯೋ, ವಾಯ್ಸ್ ಇದ್ರೆ ಸಾಕು. ಇದು ಇಲ್ಲದಿದ್ರೂ ಜನರ ಶಬ್ದವನ್ನು ಪಡೆಯಲು ಅವರಿಗೆ ಕಾಲ್ ಮಾಡಿ 1 ಗಂಟೆಯನ್ನು ಮಾತನಾಡಬೇಕೆಂದಿಲ್ಲ. 1 ಸೆಕೆಂಡ್ ಅದರಿಂದ ಸಿಗುವ ಶಬ್ದ ಸಾಕು ಅವರ ಡೀಪ್ ಫೇಕ್ ವಿಡಿಯೋ ಅಥವಾ ವಾಯ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ. ಇದು ನೋಡಿರ್ಬೋದು, ಇದು ಎಷ್ಟು ನಿಜವಾಗಿ ಕಾಣುತ್ತೆ ಅಂದ್ರೆ ಸ್ವಲ್ಪವೂ ಕೂಡ ಡೌಟೇ ಇಲ್ಲ. ಈ ಸ್ಕ್ಯಾಮರ್ಸ್ ಗಳಿಂದ ನಿಮಗೆ ಪಾರಾಗಲು ನಮ್ಮಲ್ಲಿರುವ ಮಾರ್ಗ ರೂಲ್ ಆಫ್ ಥಂಬ್. ಅಂದ್ರೆ ಅನ್ನೋನ್ ನಂಬರ್ ಇಂದ ಕಾಲ್ ಬಂದ್ರೆ ಅದನ್ನು ತೆಗೆಯಲೇಬಾರದು. ಒಂದು ವೇಳೆ ತೆಗೆದ್ರೆ ಇದು ಸುಳ್ಳೋ ಅಥವಾ ನಿಜವೋ ಎಂಬುದು ಗೊತ್ತಾಗಲು ಈ ರೀತಿಯಾಗಿ ನೀವು ಮಾಡಿ. ಮೊದಲನೇದಾಗಿ ನೀವು ಅದರ ಲೈಟಿಂಗ್ ಅನ್ನು ಗಮನಿಸಿ. ಡೀಪ್ ಫೇಕ್ ವಿಡಿಯೋ ಕಾಲ್ ನಲ್ಲಿ ಲೈಟಿಂಗ್ ಯಾವಾಗಲೂ ಕೂಡ ಕಮ್ಮಿ ಇರುತ್ತೆ. ಮತ್ತೆ ಸ್ವಲ್ಪ ಗಮನವನ್ನು ಇಟ್ಟು ನೋಡಿ ಮಾತನಾಡುವಂತಹ ಅಡ್ಜಸ್ಟ್ಮೆಂಟ್ ಸರಿ ಇದೆಯಾ ಎಂದು. ಮೂರನೆಯದಾಗಿ ನಿಮಗೆ ಸಂಶಯ ಬಂದ್ರೆ ಅವರಲ್ಲಿ ಕೈಯನ್ನು ಈ ರೀತಿಯಾಗಿ ಮುಖದಲ್ಲಿ ಮಾಡಲು ಹೇಳಿ. ಒಂದು ವೇಳೆ ಡೀಪ್ ಫೇಕ್ ಕಾಲ್ ಆದ್ರೆ ಅವರ ಮುಖ ಈ ರೀತಿಯಾಗಿ ಬ್ಲೆಂಡ್ ಆಗುತ್ತೆ. ಮತ್ತೆ ನೀವು ಅವರನ್ನು ಆಚೆ ಈಚೆ ತಿರುಗಲು ಹೇಳಿದ್ರೆ ಅದು ಕೂಡ ಸರಿಯಾಗಿ ಕಾಣುತ್ತೆ. ಒಂದು ಶಾಕಿಂಗ್ ವಿಚಾರ ಏನಂದ್ರೆ ಈ ಟೆಕ್ನಾಲಜಿ ಮೂಲಕ ಮಾಡಿದಂತಹ 69% ವಾಯ್ಸ್ ಅನ್ನು ಜನರು ಕಂಡುಹಿಡಿಯಲು ಸಾಧ್ಯನೇ ಆಗುತ್ತೆ. ಆದ್ದರಿಂದ MKP ಆ ವೆಬ್ಸೈಟ್ ನವರು ಒಂದು ಪ್ರಾಜೆಕ್ಟ್ ಅನ್ನು ಕಂಡುಹಿಡಿದಿದ್ದಾರೆ. ಅದರಲ್ಲಿ ನಿಮಗೆ ಬಂದ ವಾಯ್ಸ್ ಅನ್ನು ಆ ವೆಬ್ಸೈಟ್ ಗೆ ಹಾಕಿದ್ರೆ ಗೊತ್ತಾಗುತ್ತೆ ಇದು ಒರಿಜಿನಲೋ ಅಥವಾ ಡೂಪ್ಲಿಕೇಟೋ ಎಂದು. ಇದು ಎಲ್ಲದಕ್ಕಿಂತಲೂ ಪ್ರಮುಖವಾಗಿ ಡೀಪ್ ಫೇಕ್ ಟೆಕ್ನಾಲಜಿ ಮೂಲಕ ಸ್ಕ್ಯಾಮರ್ಸ್ ಗಳು ಜನರಿಂದ ಹಣವನ್ನು ಲೂಟಿ ಮಾಡ್ತಾರೆ ಎಂಬ ಒಂದು ವಿಷಯ ಎಲ್ಲಾ ಜನರಿಗೂ ಗೊತ್ತಾಗಬೇಕು. ಯಾವ ರೀತಿಯಾಗಿ OTP ಸ್ಕ್ಯಾಮರ್ಸ್ ಮುಖಾಂತರ ಜನರು ಜಾಗೃತರಾದ್ರೋ ಅದೇ ರೀತಿಯಲ್ಲಿ ಈ ಒಂದು ಮಾಹಿತಿಯನ್ನು ಎಲ್ಲ ಜನರಿಗೆ ಗೊತ್ತಾಗಲು ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ.